ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಸುಷ್ಮಿತಾ ವಿಲೇಜ್ ಗರ್ಲ್. ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ವೈಕುಂಠ ಏಕಾದಶಿ. ಸೊ ನಮ್ಮ ಹಳ್ಳಿಯಲ್ಲಿ ಯಾವ ರೀತಿ ವೈಕುಂಠ ಏಕಾದಶಿಯ ಒಂದು ಅರೇಂಜ್ಮೆಂಟ್ಗಳಿರುತ್ತೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತಾಯಿದ್ದೀನಿ. ಬನ್ನಿ. ಇದು ನಮ್ಮ ದೇವಸ್ಥಾನ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ವಿಜೃಂಭಣೆಯಾಗಿ ನಾವು ಅದನ್ನು ಡೆಕೋರೇಷನ್ ಮಾಡಿರುವಂಥದ್ದನ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ಸೊ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಸಿಕ್ಕಂಥ ಕೆಲವೊಂದು ವೀಡಿಯೋಗಳನ್ನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿರುವಂಥದ್ದು. ಆ್ಯಂಡ್ ಆಲ್ಸೋ ಪ್ರಸಾದ ನಿಯೋಗ ಕೂಡ ಇತ್ತು. ಲಾಡು ಮತ್ತು ಟೊಮೆಟೊ ಬಾತು, ದೇವರಿಗೆ ಅಭಿಷೇಕ ಮಾಡಿದಂಥ ಹಾಲು, ಜೇನುತುಪ್ಪ ಎಲ್ಲ ಸೇರಿಸಿ ಮಾಡಿದಂಥ ಪ್ರಸಾದ ಎಲ್ಲವನ್ನೂ ಕೊಟ್ಟಿದ್ದರು. ಹರಕೆ ಹೊತ್ತಿದಂಥ ಭಕ್ತಾದಿಗಳು ಕೂಡ ಅವರ ಕೈಲಾದಷ್ಟು ಪ್ರಸಾದವನ್ನು ಕೂಡ ಅಂದರೆ ಲಾಡುವನ್ನು ಕೂಡ ತಂದು ಕೊಟ್ಟದಂಥದ್ದು. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹತ್ತಿರದಲ್ಲಿದ್ದಂಥ ತಿಮ್ಮಪ್ಪನ ದೇವಸ್ಥಾನ ಅಂದರೆ ಕೂಟ್ಕಲ್ ಬೆಟ್ಟ ಎಲ್ಲರಿಗೂ ಗೊತ್ತಿರೋವಂಥದ್ದು. ಸೊ ಕೂಟ್ಕಲ್ ಬೆಟ್ಟಕ್ಕೂ ಕೂಡ ನಾವು ಹೋಗಿ ಬಂದು ಅಲ್ಲಿಗೂ ಹೋಗ್ಬೇಕಾದ್ರೆ ಸ್ವಲ್ಪ ಸಂಜೆ ಆಗಿತ್ತು. ಈವ್ನಿಂಗ್ ಒಂದು 5:30 ಆಗಿತ್ತು. ಸಂಜೆ ಟೈಮ್ ಹೋಗೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜನ ಕೂಡ ಕಮ್ಮಿ ಇದ್ದರು. ಆರಾಮಾಗಿ ಹೋಗಿ ದರ್ಶನವನ್ನು ಮಾಡಿಕೊಂಡು ಎಲ್ಲ ಅಲ್ಲಿ ಸುತ್ತಮುತ್ತ ಇರೋ ಪ್ರದೇಶವನ್ನೆಲ್ಲ ನೋಡಿಕೊಂಡು ನೆಮ್ಮದಿಯಿಂದ ಕೆಲವೊಂದು ಸಮಯ ಅಲ್ಲಿ ಕಳೆದು ಬರೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ವೈಕುಂಠ ಏಕಾದಶಿ ದಿನ ಹೇಳ್ತಾರೆ ಹಿರಿಯರು, ಎಲ್ಲಾದರೂ ಹೊರಗಡೆ ಹೋಗಬೇಕು, ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ವೆಂಕಟೇಶ್ವರನ ತೂಗು ಹಾಕಿರ್ತಾರಲ್ಲ, ಅಂದರೆ ತೊಟ್ಲಲ್ಲಿ ಮಲಗಿಸಿರ್ತಾರಲ್ಲ, ಮತ್ತು ತೊಟ್ಲಲ್ಲಿ ಮಲಗಿಸಿರೋದಂಥ ವೆಂಕಟೇಶ್ವರನ ದರ್ಶನವನ್ನು ಮಾಡಬೇಕು. ಜೊತೆಗೆ ಆ ತೊಟ್ಲನ್ನು ತೂಗೋದ್ರಿಂದ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಆ ಒಂದು ದೇವರ ಅನುಗ್ರಹ ಸಿಗುತ್ತೆ ಮಕ್ಕಳಾಗೋ ಥರ. ಆ ಒಂದು ಶ್ರೀಕೃಷ್ಣನೇ ಮಗುವಾಗಿ ಜನಿಸುವಂಥ ಇದಿರುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ತಾರೆ ಹಿರಿಯರು. ನನಗೆ ಗೊತ್ತಿರೋ ಹಾಗೆ ಹಳ್ಳಿ ಸೈಡಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಬರೋವಂಥದ್ದು. ಆ್ಯಂಡ್ ಆಲ್ಸೋ ನಾವು ಆದಷ್ಟು ಎಲ್ಲ ದೇವಸ್ಥಾನಕ್ಕೂ ಹೋಗಬೇಕು ಅಂತ ಪ್ರಯತ್ನವನ್ನೇನೋ ಬರ್ತೀವಿ. ಬಟ್ ಎಲ್ಲ ಕಡೆಯೂ ಕೂಡ ವೈಕುಂಠ ಏಕಾದಶಿ ಇರೋದ್ರಿಂದ ತುಂಬ ಅಂದರೆ ತುಂಬ ಜನ ಇರ್ತಾರೆ, ತುಂಬ ರಶ್ ಇರ್ತಾರೆ. ಪಾಪುನ ಎತ್ಕೊಂಡು ಅಲ್ಲೆಲ್ಲ ಹೋಗಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ನಾವೇನು ಮಾಡ್ತೀವಿ, ಹತ್ರದಲ್ಲಿರುವಂಥ ನಮ್ಮ ಊರಿನಲ್ಲಿರುವಂಥ ವೆಂಕಟೇಶ್ವರನ ದೇವಸ್ಥಾನಕ್ಕೆ, ಜೊತೆಗೆ ನಮ್ಮ ಊರಿನ ಹತ್ರ ಇರುವಂಥ ಒಂದು ಬೆಟ್ಟದ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬರುವಂಥದ್ದು. ಕೂಟ್ಕಲ್ ಬೆಟ್ಟಕ್ಕೆ ಹೋಗಿ ಅಲ್ಲಿರುವಂಥ ತಿಮ್ಮಪ್ಪ ಸ್ವಾಮಿಗೆ ಕೂಡ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು. ಹೋಗ್ಬೇಕಾದ್ರೆ ದಾರಿಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಜೊತೆ ಏನೋ ಕನ್ವರ್ಸೇಷನ್ ಮಾಡಿಕೊಂಡು ಅಲ್ಲಿಂದ ಹೋದಂಥ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಹಪ್ಪಿದೆ. ತುಂಬ ಹಪ್ಪನ್ನು ಹತ್ಕೊಂಡು ನಾವು ಮೇಲೆ ಹೋಗಬೇಕಾಗಿರುವಂಥದ್ದು ದೇವಸ್ಥಾನಕ್ಕೆ. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ನಾವು ಈವ್ನಿಂಗ್ ಟೈಮಲ್ಲಿ ಹೋಗಿದ್ದಂಥದ್ದು, ಅಂದರೆ ಸಂಜೆ ಒಂದು 5:30, 6 ಗಂಟೆ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ. ಸೊ ಆ ಟೈಮಲ್ಲಿ ಸಂಜೆ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ದರ್ಶನ ಮಾಡ್ಕೊಂಡು ಹೊರಡ್ತಾ ಇದ್ರು. ಸೊ ಆರಾಮಾಗಿ ತುಂಬ ಜನ ಏನಿರಲಿಲ್ಲ, ಸ್ವಲ್ಪನೇ ಜನ ಇದ್ದಿದ್ದು. ದರ್ಶನವನ್ನು ಮಾಡಿಕೊಂಡು ನೆಮ್ಮದಿಯಿಂದ ದರ್ಶನವನ್ನು ಮಾಡಿಕೊಂಡು ಬಂದಂಥದ್ದು. ಅದರ ಕೆಲವೊಂದು ಕ್ಲಿಪ್ಸ್ಗಳನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಬನ್ನಿ.
ಅಲ್ಲಿ ಕೆಲವೊಂದು ವೀಡಿಯೋಗಳನ್ನ ಜೊತೆಗೆ ಕೆಲವೊಂದು ಫೋಟೋಗಳನ್ನೆಲ್ಲ ತೆಗೆದುಕೊಂಡು ಬಂದು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಸನ್ಸೆಟ್ ಆಗೋ ಟೈಮಿಗೆ ಬಂದಿರೋದ್ರಿಂದ ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ನಾವು ಆಲ್ರೆಡಿ ಅಲ್ಲಿ ಹೋದಾಗ್ಲೇ 6 ಆಗಿತ್ತು. ಸಾರಿ 5:30 ಆಗಿತ್ತು. 5:30 6 ಆಗಿತ್ತು. ಸೊ ನೀವು ನೋಡ್ತಾ ಇರ್ಬೋದು ಚಂದ್ರ ಕೂಡ ಆಗಲೇ ಬಂದುಬಿಟ್ಟಿದ್ದಾನೆ. ಆಗಲೇ ತುಂಬ ಕತ್ತಲಾಗಿದೆ. ಬಟ್ ಇಲ್ಲಿ ಟಾರ್ಚ್ ಹಾಕಿಡೋದ್ರಿಂದ ನಾನು ಸ್ವಲ್ಪ ಬೆಳಕಿರೋ ಥರ ಕಾಣಿಸ್ತಾ ಇರ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಕತ್ತಲಲ್ಲಿ ಆ ಪಕ್ಕದ ಊರಲ್ಲಿ ಯಾವ ರೀತಿ ಕೂಟ್ಕಲ್ ವಿಲೇಜಲ್ಲಿ ಯಾವ ರೀತಿ ಮನೆಯಲ್ಲಿರುವಂಥ ದೀಪಗಳು ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬಟ್ ಬರ್ಬೇಕಾದ್ರೆ ನೈಟ್ ಆಗಿದ್ದರಿಂದ ತುಂಬ ಭಯ ಆಯಿತು. ಯಾಕಂದರೆ ಸ್ವಲ್ಪ ಕತ್ತಲೆ ಅಲ್ವಾ, ಅದು ಕಾಡು ಬೇರೆ, ಅಕ್ಕಪಕ್ಕ ಮನೆಗಳಿಲ್ಲ, ಏನೂ ಇಲ್ಲ, ಬರೀ ಕಾಡು, ಬೆಟ್ಟ ಗುಡ್ಡಗಳು, ಬರೀ ಮರಗಳು. ಒಂದು ಕಾಡೊಳಗಡೆ ಹೋಗಿ ಬಂದಿರೋ ಫೀಲ್ ಆಗುತ್ತೆ ಅಲ್ಲಿ ಒಳಗಡೆ ಹೋದರೆ. ಸೊ ಆ ಟೈಮಲ್ಲಿ ಬರ್ತಾ ಇರೋದ್ರಿಂದ ಈವ್ನಿಂಗ್ ಒಂದು 6:30 7 ಆಗೋಗ್ಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಬರ್ತಾ ಇದ್ದಿದ್ದರಿಂದ ಏನಾದರೂ ಬಂದುಬಿಟ್ರೆ, ಮತ್ತು ಅಲ್ಲಿ ಕರಡಿಗಳು ಮತ್ತು ಚಿರತೆಗಳು ಸ್ವಲ್ಪ ಜಾಸ್ತಿ ಇದೆ. ಮತ್ತು ಈಗ ಮೊನ್ನೆ ತಾನೇ ಒಂದು ಆನೆ ಬೇರೆ ಅಲ್ಲಿ ಕಾಣಿಸ್ಕೊಂಡಿತ್ತು ಅಂತಲೂ ಕೂಡ ಸುದ್ದಿ ಇತ್ತು ಕೂಟ್ಕಲಲ್ಲಿ. ಸೊ ಅದಕ್ಕೆ ಸ್ವಲ್ಪ ಭಯ ಬೇರೆ ಆಗ್ತಾಯಿತ್ತು. ನಾವಿಬ್ಬರೇ ಇದ್ದರೆ ಏನೋ ಒಂಥರ ಅನ್ಬೋದು, ಪಾಪು ಬೇರೆ ಇದ್ಲಲ್ವ. ಸೊ ಸ್ವಲ್ಪ ಭಯ ಆಗ್ತಾಯಿತ್ತು. ಆದರೂ ಕೂಡ ಸ್ವಲ್ಪ ಧೈರ್ಯ ತಗೊಂಡು ಅಲ್ಲಿಂದ ಹೊರಟು ಬಂದ. ಜೊತೆಗೆ ಅಲ್ಲಿ ಪ್ರಸಾದ ಕೂಡ ತಿಂದಿದ್ದು. ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ಉಪ್ಪಿಟ್ಟು ಕೇಸರಿಬಾತ್ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು. ಅಲ್ಲೇ ಕೆಲವೊಂದಿಷ್ಟು ಫೋಟೋಗಳನ್ನ, ಕೆಲವೊಂದಿಷ್ಟು ಕ್ಲಿಪ್ಸ್ಗಳನ್ನೆಲ್ಲ ತೊಗೊಂಡು ಬಂದು. ಸೊ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.